ಹಾಯ್ ಎವ್ರಿವನ್. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಏನು ಯುರೋಪ್ ಬಗ್ಗೆ ಓದ್ತಾ ಇದ್ದೇವಲ್ಲ, ಅದು ಕಂಟಿನ್ಯೂಷನ್ ಪಾರ್ಟ್ ಇದು. ಲಾಸ್ಟ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಮಿಸ್ ಆಗಿತ್ತು, ಅದೇ ಕಂಟಿನ್ಯೂಷನ್ ಪಾರ್ಟು. ನ್ಯಾಟೋ ಬಗ್ಗೆ ಸ್ವಲ್ಪ ಹೇಳಿದ್ದೀನಲ್ಲ, ಆ ನ್ಯಾಟೋ ಅದನ್ನು ಸ್ವಲ್ಪ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನೋಡಿ. ಇದು ಯುರೋಪ್ನಲ್ಲೇ ಇದು ನ್ಯಾಟೋ ಏನಿದೆಲ್ಲ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತದೆ. ಇದು 1949 ಫೌಂಡೇಶನ್ ಆಗಿರುತ್ತೆ. ಆಮೇಲೆ ಇದು ಟೋಟಲ್ ಮೆಂಬರ್ ಕಂಟ್ರೀಸ್ ಎಷ್ಟದ 32 ಇದು. ರೀಸೆಂಟ್ ಆಗಿ 2025 ನಲ್ಲಿ ಫಿನ್ಲ್ಯಾಂಡ್ ಅಂಡ್ ಸ್ವೀಡನ್ ಜಾಯ್ನ್ ಆಗಿದ್ದಾರೆ. ಏನಿದು ನ್ಯಾಟೋ ಪರ್ಪಸ್ ಏನು ಅಂತಂದ್ರೆ ಕಲೆಕ್ಟಿವ್ ಡಿಫೆನ್ಸ್. ಎದ್ರ ಜೊತೆ ಯಾವ್ದಾದ್ರು ಅದರದ್ದು ಅಗ್ರೆಷನ್ ಅಥವಾ ಅದ್ರ ಜೊತೆ ಯುದ್ಧಕ್ಕೆ ಬಂತ. ಫಾರ್ ಎಕ್ಸಾಂಪಲ್ ರಷ್ಯಾ ಬಂದಿದೆನಾ, ರಷ್ಯಾ ಏನಾದ್ರು ನ್ಯಾಟೋ ಮೆಂಬರ್ ಕಂಟ್ರಿ ಜೊತೆ ಅಥವಾ ಏನಾದರೂ ವೈಲೆನ್ಸ್ ಆಯ್ತು, ವಾರ್ ಡಿಕ್ಲೇರ್ ಆಯ್ತು, ಅಥವಾ ನ್ಯಾಟೋ ಮೆಂಬರ್ ಕಂಟ್ರೀಸ್ ಜೊತೆ ಏನಾದ್ರು ಜಗಳಕ್ಕೆ ಬಂತಂತಂದ್ರೆ ಅವಾಗ ನ್ಯಾಟೋ ಮೆಂಬರ್ ಕಂಟ್ರೀಸ್ ಯಾವುದೇ ಆಗಿರ್ಬೋದು, 32+ ಇದ್ರಲ್ಲಿ ಫಿನ್ಲ್ಯಾಂಡ್ ಸ್ವೀಡನ್ ನಲ್ಲಿ ಯಾವ್ದಾದ್ರು ಒಂದು ಕಂಟ್ರಿ ಕೆಣಕಿದ್ರೆ ಫುಲ್ ನ್ಯಾಟೋ ಕೆಣಕಿದಂಗೆ, ಅಂದ್ರೆ ಫುಲ್ ನ್ಯಾಟೋ ಫೋರ್ಸಸ್ ಹೋಗಿ ರಷ್ಯಾ ಜೊತೆ ಜಗಳ ಆಡುತ್ತೆ. ಈ ತರ ಅದೇ ಕಲೆಕ್ಟಿವ್ ಡಿಫೆನ್ಸ್ ಅಗೇನ್ಸ್ಟ್ ಅಗ್ರೆಷನ್. ಫಾರ್ ಎಕ್ಸಾಂಪಲ್ ರಷ್ಯಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಂಡ್ ರಿಲಿವೆನ್ಸ್ ಈಸ್ ಏನಂತ ಕೀ ಆಕ್ಟರ್ ಇನ್ ಉಕ್ರೇನ್ ಕಾನ್ಫ್ಲಿಕ್ಟ್ಸ್ ಅಂಡ್ ಈಸ್ಟರ್ನ್ ಯುರೋಪ್ ಸೆಕ್ಯೂರಿಟಿ. ರೀಸೆಂಟ್ ಆಗಿ ಯುಕ್ರೇನ್ ಮತ್ತು ರಷ್ಯಾನಲ್ಲಿ ಯುದ್ಧ ಆಗ್ತಾ ಇದೆಯಲ್ಲ, ಅದರದ್ದು ಮೇನ್ ಕೀ ಆಕ್ಟರ್ ಆಗಿ ಯುಕ್ರೇನ್ ಕಾನ್ಫ್ಲಿಕ್ಟ್ಸ್ ನಲ್ಲಿ ಆಕ್ಟರ್ ಆಗಿ ಪ್ಲೇ ಮಾಡ್ತಾ ಇದೆ. ಯುಕ್ರೇನಿಗೆ ಯುದ್ಧ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಕೂಡ ಸಪ್ಲೈ ಮಾಡ್ತಾ ಇದ್ದೇವೆ. ಈ ತರ ಯುಕ್ರೇನಿಗೆ ಎಕ್ಸ್ಟರ್ನಲ್ ಆಗಿ ಸಪೋರ್ಟ್ ಮಾಡ್ತಾ ಇದೆ, ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನ್ಯಾಟೋ ಇಂಪಾರ್ಟೆಂಟು, ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ನ್ಯೂಸ್ ಇರೋದ್ರಿಂದ ನ್ಯಾಟೋ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಮೇಜರ್ ಪೊಲಿಟಿಕಲ್ ಹಾಟ್ ಸ್ಪಾಟ್ಸ್ ಏನೇನು, ಇದು ಯುರೋಪ್ ಕಂಟಿನ್ಯೂಷನ್ ಪಾರ್ಟ್ ಆಗಿರೋದು. ಸೆಕೆಂಡ್ ಪಾರ್ಟು ಉಕ್ರೇನ್ ಮತ್ತು ರಷ್ಯಾ ಕಾಂಫ್ಲಿಕ್ಟ್ಸ್ ಇದೆನಾ, ಇದು 2014 ಇದೆ. ಯಾಕಂದ್ರೆ 2014 ರಷ್ಯಾ ಏನ್ ಮಾಡುತ್ತೆ, ಕ್ರಿಮಿಯಾ ಇದೆಯಲ್ಲ, ಕ್ರಿಮಿಯಾನ ವಶಪಡಿಸಿಕೊಳ್ಳುತ್ತೆ. ಅವಾಗಿನಿಂದ ರಷ್ಯಾ ಮತ್ತು ಉಕ್ರೇನ್ ಇವೆರಡರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿರುತ್ತೆ. 2014 ಕ್ರಿಮಿಯಾವನ್ನು ಅನೆಕ್ಸೇಷನ್ ಮಾಡುತ್ತಲ್ಲ ಅವಾಗಿನಿಂದ. ಆಮೇಲೆ ಅದು ಕ್ರಿಮಿಯಾ ತಿರ್ಗಾ ಉಕ್ರೇನ್ ಮತ್ತು 22 ಏನ್ ಮಾಡುತ್ತೆ, ಎಸ್ಕಲೇಟ್ ಮಾಡುತ್ತೆ. ರಷ್ಯಾದ ಇದರಲ್ಲಿ ಫೋರ್ಸ್ಗಳಿಂದ ಎಸ್ಕಲೇಟ್ ಮಾಡುತ್ತೆ. ಅವಾಗಿನಿಂದ ಇದು ಕಾಂಫ್ಲಿಕ್ಟ್ ಸ್ಟಾರ್ಟ್ ಆಗಿರೋದು. ನೆಕ್ಸ್ಟ್ ಇರೋದು ಬ್ರೆಕ್ಸಿಟ್ ಬಗ್ಗೆ. ಬ್ರೆಕ್ಸಿಟ್ ಓಲ್ಡ್ ನ್ಯೂಸ್, ಇದು ಜಸ್ಟ್ ಗೊತ್ತಿರಲಿ, 2020 ಆಗಿರ್ತಕ್ಕಂಥದ್ದು. ಯುಕ್ರೇನ್ ಯು ಮೆಂಬರ್ ಕಂಟ್ರಿ, UK ಏನ್ ಲೆಫ್ಟ್ ಮಾಡ್ತದಲ್ಲ ಅದ್ರ ಬಗ್ಗೆ ಇತ್ತು. ಇದು ಓಲ್ಡ್ ಇಶ್ಯೂ, ಜಸ್ಟ್ ಗೊತ್ತಿರಲಿ. ಬಾಲ್ಕನ್ ಸ್ಟೆಬಿಲಿಟಿ, ಇದು ಬಾಲ್ಕನ್ ಸ್ಟೇಟ್ ಹೇಳಿದೆಲ್ಲ, ಎಥನಿಕ್ ಟೆನ್ಷನ್ ಆಗಿರ್ಬೋದು, ಯುರೋಪ್ ಎಕ್ಸ್ಪಾನ್ಷನ್ ಆಗಿರ್ಬೋದು, ನ್ಯಾಟೋ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಇದು ಒಂದು ಪೊಲಿಟಿಕಲ್ ಹಾಟ್ಸ್ಪಾಟ್ ಇದೊಂದು. ನೆಕ್ಸ್ಟ್ ಟರ್ಕಿ ರಿಲೇಷನ್ಸು, ಡಿಸ್ಪ್ಯೂಟ್ ಓವರ್ ಮೈಗ್ರೇಷನ್. ಟರ್ಕಿ ಅಂಡ್ ಯುರೋಪಿಯನ್ ಯೂನಿಯನ್ ಇದೆಲ್ಲ, ಇದರಲ್ಲಿ ಮೈಗ್ರೇಷನ್ ಪ್ರಾಬ್ಲಮ್ಮು, ವುಮೆನ್ ರೈಟ್ಸ್ ಇಶ್ಯೂಸು, ಟೆರಿಟೋರಿಯಲ್ ಇಶ್ಯೂಸು. ಯಾವಾಗಲೂ ಟರ್ಕಿ ಮತ್ತು ಯುರೋಪಿಯನ್ದು ಇದ್ದೇ ಇರುತ್ತೆ. ಇದು ಒಂದು ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು. ಮೇನ್ಸ್ ಬರೆಯೋ ಟೈಮಿಗೆ ಇವೆಲ್ಲ ಆ್ಯಡ್ ಮಾಡಿ ಬರ್ತಾರೆ, ಸ್ವಲ್ಪ ವ್ಯಾಲ್ಯೂಡೇಷನ್ಸ್ ಪಾಯಿಂಟ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಆರ್ಟಿಕ್ ಅಂಡ್ ನಾರ್ದರ್ನ್ ಯುರೋಪ್ ನೋಡಿ, ಇದೊಂದು ಇಶ್ಯೂ ಇದೆ. ಇಲ್ಲೇನು ಗ್ರೋವಿಂಗ್ ಜಿಯೋ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಂಡ್ ನ್ಯೂ ಸಿ ರೋಡ್ಸ್, ಇದು ಒಂದು ಇಶ್ಯೂ. ಇವೆಲ್ಲ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು. ನೀವು ರೈಟಿಂಗ್ ಮಾಡುವಾಗ, ಮೀನ್ಸ್ ಬರುವಾಗ ಇವೆಲ್ಲ ಪಾಯಿಂಟ್ಸ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಅಂಡ್ ವ್ಯಾಲ್ಯೂ ಅಡಿಷನ್ ಪಾಯಿಂಟ್ಸ್ ಆಗಿಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಏನಂತಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇನ್ ಯುರೋಪ್ನಲ್ಲಿ ಯಾವ್ಯಾವ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದ್ದಾವೆ ನೋಡಿ, ಭಾಳ ಇಂಪಾರ್ಟೆಂಟು. ಮ್ಯಾಚ್ ದ ಫಾಲೋವಿಂಗ್ ನಲ್ಲಿ KPSC ಅಥವಾ ಕೆಲವೊಂದು ಎಕ್ಸಾಮ್ಸ್ ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. UPSC ನಲ್ಲಿ ಕೂಡ ಕೇಳ್ಬೋದು, ಓಕೆ. ಬಟ್ ಇವಾಗ ಸ್ವಲ್ಪ ಎಕ್ಸಾಮ್ ಟ್ರೆಂಡ್ ಚೇಂಜ್ ಆಗಿದೆ. ಬಟ್ ಗೊತ್ತಿರಬೇಕು, KS ಅಥವಾ SSC ಎಕ್ಸಾಮ್ಸು ಯಾವುದಾದ್ರು ಎಕ್ಸಾಮ್ನಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಆರ್ಗನೈಸೇಷನ್ ನೋಡಿ, ಯುರೋಪಿಯನ್ ಯೂನಿಯನ್ ಇದೆಲ್ಲ, ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಬ್ರಸೆಲ್ನಲ್ಲಿದೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದ್ರದ್ದು ಸಿಗ್ನಿಫಿಕೆನ್ಸ್ ಏನಂತಂದ್ರೆ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಯೂನಿಯನ್, ಇದ್ರ ಮೇನ್ ಸಿಗ್ನಿಫಿಕೆನ್ಸ್ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನ್ಯಾಟೋ
ನೆಟದು ಇದು ಬ್ರೆಜಿಲ್ನಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಕೆಲವೊಂದು ಟೈಮ್ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ, ಅದನ್ನ ನೆನ್ಪಿಟ್ಕೊಳ್ಳಿ. ಬ್ರೆಜಿಲ್ಸ್ ನಲ್ಲಿ ಇರೋದು ಇದು ಮಿಲಿಟರಿ ಅಲಯನ್ಸ್, ಇದು ನೆನ್ಪಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋವಿಂಗ್ ನಲ್ಲಿ ಕೇಳ್ಬೋದು. ಕೌನ್ಸಿಲ್ ಆಫ್ ಯುರೋಪ್ ಇದು ಸ್ಟ್ರಾಸ್ಬರ್ಗ್ ನಲ್ಲಿದೆ. ಇದ್ರದ್ದು ಏನ್ ಮೇನ್ ಸಿಗ್ನಿಫಿಕೆನ್ಸ್ ಅಂದ್ರೆ ಹ್ಯೂಮನ್ ರೈಟ್ಸ್ ಅಂಡ್ ಡೆಮೋಕ್ರಸಿ. ಹ್ಯೂಮನ್ ರೈಟ್ಸ್ ಅಂಡ್ ಡೆಮೋಕ್ರಸಿ ಇದು ಮೇನ್ ಸಿಗ್ನಿಫಿಕೆನ್ಸ್ ಇದು. ಅದು ಯುರೋಪಿಯನ್ ಕೌನ್ಸಿಲ್ಸ್. ನೆಕ್ಸ್ಟ್ OSCE ಅದೆಲ್ಲ ಇದು ಈ ವೀನಾದಲ್ಲಿದೆ. ಇದು ಸೆಕ್ಯೂರಿಟಿ ಅಂಡ್ ಕೋಆಪರೇಷನ್ ಗೋಸ್ಕರ ಇದೆ. ನೆಕ್ಸ್ಟ್ ಯುರೋಪಿಯನ್ ಕೋರ್ಟ್ ಆಫ್ ಹ್ಯೂಮನ್ ರೈಟ್ಸ್ ಇದೆಲ್ಲ, ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಇದ್ರದ್ದು ಸ್ಟ್ರಾಸ್ಬರ್ಗ್ ನಲ್ಲಿದೆ. ಜುಡಿಷಿಯಲ್ ಓವರ್ಸೈಟ್ ಆನ್ ರೈಟ್ಸ್ ಇದು ನೆನ್ಪಿಟ್ಕೊಳ್ಳಿ ಎದಕ್ಕಿದೆ ಅಂತ, ಜುಡಿಷಿಯಲ್ ಓವರ್ಸೈಟ್ ಆನ್ ರೈಟ್ಸ್. ನೆಕ್ಸ್ಟ್ OECD ಇದು ಇಂಪಾರ್ಟೆಂಟು. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ನಲ್ಲಿ. ಭಾಳ ಟೈಮ್ ಕೇಳಿದ್ದಾರೆ OECD ಬಗ್ಗೆ. OECD ಬಗ್ಗೆ ಕೇಳಿದ್ದಾರೆ, ಇದು ನೆನ್ಪಿಟ್ಕೊಳ್ಳಿ. OECD ಮೆಂಬರ್ ಕಂಟ್ರೀಸ್ ಯಾವ್ಯಾವ ಅಂತ ಕೇಳಿದ್ದಾರೆ, ಈ ತರ ಕೇಳ್ತಾರೆ, ಇದು ನೆನ್ಪಿಟ್ಕೊಳ್ಳಿ. ಇದತ್ತು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಪ್ಯಾರಿಸ್ ನಲ್ಲಿದೆ. ಇದು ಏನು ಮೇನ್ ಸಿಗ್ನಿಫಿಕೆನ್ಸ್? ಎಕನಾಮಿಕ್ ಕೋಆಪರೇಷನ್. ಇದು ಎಕನಾಮಿಕ್ ಕೋಆಪರೇಷನ್ ಒಂದು ಟೈಮ್ ತಿಳ್ಕೊಳ್ಳಿ. ಇದು ಇಷ್ಟೆಲ್ಲ ಇವೆಲ್ಲ ಯುರೋಪ್ಗೆ ಸಂಬಂಧಪಟ್ಟಿದೆ. ನಮ್ಗೆ UPSC ಪಾಯಿಂಟ್ ಆಫ್ ವ್ಯೂ ಏನೇನು ಓದಬೇಕು? ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಾರ್ಡರಿಂಗ್ ಬ್ಲ್ಯಾಕ್ ಸೀದ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ಯಾವು, ಬಾಲ್ಟಿಕ್ ಸೀದೆ ಯಾವುದು, ಅಥವಾ ಮೆಡಿಟೇರಿಯನ್ ಸೀಗೆ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳ್ತಾರೆ, ಬಾರ್ಡರಿಂಗ್ ಯಾವ್ಯಾವ ಬರುತ್ತೆ, ಈ ತರ ನಮ್ಗೆ ಪ್ರಿಲಿಮ್ಸ್ ನಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಇಲ್ಲಿ ಏನ್ ಮೆನ್ಷನ್ ಮಾಡ್ತೀನಲ್ಲ, ಬ್ಲ್ಯಾಕ್ ಸಿ, ಬಾಲ್ಟಿಕ್, ಮೆಡಿಟೇರಿಯನ್ ಸಿ ಇಂಪಾರ್ಟೆಂಟ್, ಇವು ನೋಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ನಲ್ಲಿ ಕೇಳ್ಬೋದು. ಯಾವ ತರ? ಕಂಟ್ರಿ ವಿತ್ EU ಮೆಂಬರ್ ಕಂಟ್ರಿ. ಇವಾಗ ಕೊಟ್ಟಿದ್ದಲ್ಲ ಮೇಲಿದೆ ನೋಡಿ ಈ ಸ್ಲೈಡ್. ಕಂಟ್ರಿ ವಿತ್ EU ಮೆಂಬರ್ ಕಂಟ್ರೀಸ್ ಯಾವ್ಯಾವು, ಮತ್ತೆ ಹೆಡ್ ಕ್ವಾರ್ಟರ್ಸ್ ಯಾವ್ಯಾವು. ಉಕ್ರೇನ್ ಇಲ್ಲಿದೆ ನೋಡಿ, ನ್ಯಾಟೋ ಬಗ್ಗೆ ಕೇಳ್ಬೋದು, ಕಂಟ್ರಿ ಮೆಂಬರ್ ಕಂಟ್ರಿ ಕೇಳ್ಬೋದು. ಇದು ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ ಏನಂತಂದ್ರೆ ಯುರೋಪಿಯನ್ ಯೂನಿಯನ್ ಮತ್ತು ಇಂಡಿಯನ್ ರಿಲೇಷನ್ ಏನು, ಇದು ಮೇನ್ಸ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್. ಯುರೋಪಿಯನ್ ಯೂನಿಯನ್ ಮತ್ತು ಇಂಡಿಯನ್ ರಿಲೇಷನ್ಸ್ ಏನು. ಆಮೇಲೆ ಇಂಡಿಯಾ ಮತ್ತು ರಷ್ಯಾ ಫ್ರೆಂಡ್ಸ್ ಇದಾವ. ಆಮೇಲೆ ಯುರೋಪ್ ಟ್ರಯಾಂಗಲ್, ಈ ಮೂರ ಬಗ್ಗೆ ಅದನ್ನ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಬಹುದು. ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಕ್ವಶನ್ಸ್. ನೆಕ್ಸ್ಟ್ ಇಂಡಿಯಾ ಉಕ್ರೇನ್ ರಿಲೇಷನ್ಸ್ ಇದೆ ಅದು. ಆಮೇಲೆ ಉಕ್ರೇನಿಗೆ ಇಂಡಿಯಾ ರಷ್ಯಾ ಕ್ರೂಡ್ ಫ್ರೆಂಡ್ ಇದೆ, ಇದು ಹೆಂಗ್ ಹ್ಯಾಂಡಲ್ ಮಾಡ್ತದೆ, ಹೆಂಗ್ ಯಾವ ತರ ಇರಬೇಕು, ಈ ತರ ಕ್ವಶನ್ಸ್ ಟ್ರಯಾಂಗಲ್ ಆಗಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ. 3 ಕಂಟ್ರೀಸ್ ಅನ್ನು ತಗೊಂಡು ಈ ತರ ನಿಮ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಬರಿಬೇಕು. ಬಟ್ ಕನ್ಕ್ಲೂಷನ್ ಪಾರ್ಟ್ ನಿಮ್ಮ ಓನ್ ವರ್ಡ್ಸ್ ನಲ್ಲಿ ಬರಿಬೇಕಾಗುತ್ತೆ. ಇಂಟ್ರೊಡಕ್ಷನ್ ಕೂಡ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಕೊಡಬೇಕು. ಓಕೆ, ನೆಕ್ಸ್ಟ್ ನೋಡಿ ಜಿಯೋ ಪೊಲಿಟಿಕಲ್ ಲೊಕೇಶನ್ಸ್ ನೋಡಿ. ಕಲಿನಿಂಗ್ರಾಡ್ ಅಂತ ಇದು ಎಲ್ಲಿದೆ, ಕ್ರಿಮಿಯಾ ಎಲ್ಲಿದೆ ಗೊತ್ತಿದ್ದಲ್ಲ, ಕ್ರಿಮಿಯಾ ಹೇಳಿದ್ದೀನಿ. ಬಾಲ್ಕನ್ಸ್ ಎಲ್ಲಿದೆ, ಇದು ಮ್ಯಾಪ್ ನಲ್ಲಿ ನೋಡ್ಕೊಳ್ಳಿ. ಮ್ಯಾಪ್ ಅಟ್ಲಾಸ್ ನಲ್ಲಿ ಕಾಕಸಸ್ ಎಲ್ಲಿದೆ, ಆರ್ಟಿಕ್ ರೀಜನ್ಸ್ ನಲ್ಲಿ ಏನೇನು ಬರುತ್ತೆ, ಇವೆಲ್ಲ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಓಕೆನಾ. ಬಾಲ್ಕನ್ ಸ್ಟೇಟ್ಸ್ ಯಾವ್ಯಾವು ಅಂತ ಕೇಳ್ತಾರೆ, ಕಾಕಸಸ್ ಮೌಂಟೇನ್ ಹೇಳಿದ್ದೀನಿ, ಆರ್ಟಿಕ್ ರೀಜನ್ಸ್ ನಲ್ಲಿ ಯಾವ್ಯಾವ ಬರುತ್ತೆ, ಏನೇನು ರಿವರ್ಸ್ ಬರುತ್ತೆ, ಯಾವ್ದು ಕಂಟ್ರೀಸ್ ಆಗುತ್ತೆ, ಇದು ಸ್ವಲ್ಪ ನೋಡ್ಕೊಳ್ಳಿ. ಐಸ್ಲ್ಯಾಂಡ್ ಯಾವ್ದು ಇರುತ್ತೆ, ಐಲ್ಯಾಂಡ್ ಯಾವ್ದಿದೆ, ಐಸ್ ಯಾವ್ದು ಇರುತ್ತೆ ಅಲ್ಲಿ ಆರ್ಟಿಕ್ ರೀಜನ್ ಅಲ್ಲಿ, ಇವೇನು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಎಲ್ಲವನ್ನ ಯುರೋಪ್ ಅನ್ನು ಪೊಲಿಟಿಕಲ್ ಆಗಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಏನ್ ಬರುತ್ತೆ, ನೆಕ್ಸ್ಟ್ ನಾವು ಯುರೋಪ್ ಫಿಸಿಕಲ್ ಅನ್ನ ನೋಡುವಾಗ ಇನ್ನು ಡೀಟೇಲ್ಸ್ ಅನ್ನ ಹೇಳ್ತೀನಿ. ಇದ್ರ ಜೊತೆಗೆ ನಾನು ಕ್ಲಾಸ್ ಏನ್ ಮಾಡ್ತಾ ಇದ್ದೀನಲ್ಲ, ಜಿಯೋಗ್ರಫಿ ಕ್ಲಾಸಸ್ ನಲ್ಲಿ ಪ್ಲೇ ಲಿಸ್ಟ್ ಏನ್ ಕೊಟ್ಟಿದ್ದೀನಲ್ಲ, ಪ್ಲೇ ಲಿಸ್ಟ್ ಅದನ್ನ 1 by 1 ಅನ್ನ ನೋಡ್ಕೊಳ್ಳಿ. 1 by 1 ನೋಡ್ಕೊಳ್ಳಿ. ಯಾಕಂದ್ರೆ ಕ್ಲಿಯರ್ ಆಗಿ ಪ್ರತಿಯೊಂದು ಪಾಯಿಂಟ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿ ಸ್ಲೈಡ್ಸ್ ಗಳನ್ನು ಮಾಡಿ ಹಾಕಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಅಂಡ್ ಫ್ರೆಶರ್ಸ್ಗೆ ಏನಂತ ಶಾರ್ಟ್ಸ್ ಮಾಡ್ತಾ ಇದ್ದೀನಲ್ಲ ಡೈಲಿ ಒಂದು. ಈ ಶಾರ್ಟ್ಸ್ ನಾವು ಏನೇನು ಓದಬೇಕು, ನೋಟ್ಸ್ ಹೆಂಗ್ ಮಾಡಬೇಕು, ನ್ಯೂಸ್ ಪೇಪರ್ ಹೆಂಗ್ ಓದಬೇಕು, ಯಾವ್ಯಾವ ಬುಕ್ಸ್ ಯಾವ್ಯಾವ ಓದಬೇಕು, ಪಾಲಿಟಿನಲ್ಲಿ ಏನೇನು ಓದಬೇಕು, ಈ ಥರ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಏನು, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಏನು, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವು ಎಲ್ಲ ನನ್ನ ಶಾರ್ಟ್ಸ್ ನಲ್ಲಿ ಹಾಕ್ತಾ ಇರ್ತೀನಿ. ಡೈಲಿ ಶಾರ್ಟ್ಸ್ ಅನ್ನು ಕಂಪಲ್ಸರಿ ನೋಡ್ಕೊಳ್ಳಿ, ಅಂದ್ರೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಇದು ಯುರೋಪ್ ಪೊಲಿಟಿಕಲ್ ಆಗಿರುತ್ತೆ. ಇಲ್ಲಿ ಇಷ್ಟು ಮಾಡಿದ್ರೆ ಯುರೋಪ್ ಕಂಪ್ಲೀಟ್ ಆಗಿ ಎಂಡ್ ಆಗುತ್ತೆ, ಪೊಲಿಟಿಕಲ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಫಿಸಿಕಲ್ ನೋಡೋಣ. ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಫಿಸಿಕಲ್ ಅನ್ನು
ನೋಡೋಣ ಫಿಸಿಕಲ್ ಜಿಯೋಗ್ರಫಿ.